ಜಿಯನ್ನ ಇವತ್ತು ರೆಡಿ ಮಾಡ್ಬೇಕು ನಾನು. ಶರ್ಟ್ ಆಗಿದ್ರೆ ಈಸಿ ಆಯ್ತಿತ್ತು, ಇದು ಸ್ವಲ್ಪ ಟೀ ಶರ್ಟ್ ತರ. ಇಲ್ಲಿ ಬನ್ನಿ ನೋಡಿ ಗೈಸ್ ಎಷ್ಟು ಕಷ್ಟ ಅಂತ. ಗೈಸ್ ಜಿಯನ್ನ ಹೊರಡ್ಸಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ 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 ಟು ಅ ನ್ಯೂ ಬ್ಲಾಗ್. ಗೈಸ್ ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಬಿಂದಾಸ್ ಆಗಿದ್ದೀನಿ, ನೀವು ಕೂಡ ಮಸ್ತ್ ಆಗಿದ್ದೀರಿ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಲ್ಲಿ ನಮ್ಮ ಜಿಯನ್ ಜೊತೆ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಇಲ್ಲಿ ಅಕ್ಕ ಇದ್ದಾರೆ. ಅಕ್ಕ ಹಾಯ್. ಅಕ್ಕ ಬೆಳಿಗ್ಗೆ ಜಿಯನಿಗೆ ನಾಷ್ಟ ಮಾಡಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಜಿಯ ಮಾತ್ರ ತಿನ್ನೋದೇ ಇಲ್ಲ. ತಿನ್ನೋ ಟೈಮಲ್ಲಿ ಎಂತ ಮಾಡ್ತಾಳಕ್ಕ? ಅಳದು ಉಗಿಯೋದು. ನೋಡಿ ಎಷ್ಟು ಆಟ ಸಾಮಾನು ಇದೆ ನೋಡಿ ತಿನ್ಸಕ್ಕೆ. ಅದು ಫುಲ್ ಮೇಕಪ್ ಕಿಟ್ ಅಕ್ಕಂದು. ಜಿಯ ಈಗ ಅಕ್ಕ ಕೊಟ್ಟಿದ್ನೆಲ್ಲ ವಾಪಸ್ ಉಗ್ದು ಬಿಟ್ಟಿದ್ದಾಳೆ ನೋಡಿ. ಇಷ್ಟೊತ್ತು ಹೂ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಉಗ್ದು ಬಿಟ್ಟು ನೆಗಾಡ್ತಿದ್ದಾಳೆ. ಗೈಸ್ ಅಕ್ಕನಿಗೆ ಜಿಯನಿಗೆ ತಿನ್ಸ್ಬೇಕಾದ್ರೆ ಏನೆಲ್ಲ ಸಾಹಸ ಮಾಡ್ತಾರ ನೋಡಿ. ಊಟ ಕೊಟ್ಟಾಗ ತಿನ್ನಿಲ್ಲ, ಚಾಕ್ಲೇಟ್ ಚಾಕ್ಲೇಟ್ ಬೇಕಂತ ಹೇಳ್ತಿರೋದು ಗೈಸ್. ಗೈಸ್ ಜಿಯ ಅಕ್ಕನಿಗೆ ಚಾಕ್ಲೇಟ್ ತಿನ್ಸ್ತಾರೆ ನೋಡಿ. ಗೈಸ್ ಅವ್ವ ನೋಡಿ ಏನೋ ಕೆಲಸ ಕೊಡ್ತಾ ಇದಾರೆ. ಎಂತವ ಅವ್ವಂದು ಯಾವಾಗ ಕೆಲಸನೇ ಆಗೋಯ್ತು. ಕುಡಿ. ಒಂದ್ಸತಿ ಆಲ್ರೆಡಿ ಅಲ್ಲಿರೋ ಟೌಲ್ಗಳನ್ನೆಲ್ಲ ಒಣಗಾಕ್ಬಿಟ್ಟಿದೀನಿ. ಟೌಲ್ ಅಲ್ಲ, ಒಂದು ಟೌಲ್ ಇತ್ತು, ಅದನ್ನ ಈಗ ಪುನಃ ಇದನ್ನ ಅಲ್ಲಿ ಹಿಂದೆನೆ ಒಣಗ್ತಿತ್ತಲ್ಲ ಕಾಂಪೌಂಡ್ ಮೇಲೆ. ಗೈಸ್ ಇವಾಗ ನಮ್ಮ ವ್ಲಾಗ್ ಅಲ್ಲಿ ದೀಪೋಕ್ಕ ನನಗೊಂದು ಟಾಸ್ಕ್ ಕೊಡ್ತಾರಂತೆ. ಜಿಯನ್ನ ಇವತ್ತು ರೆಡಿ ಮಾಡ್ಬೇಕು ನೀನು. ಜಿಯನ್ನ ಇವಾಗ ಬೇರೆ ಬಟ್ಟೆ ಹಾಕಿ ಕ್ರೀಮ್ ಎಲ್ಲ ಹಾಕಿ ರೆಡಿ ಮಾಡ್ಸು. ಆದ್ರೆ ಮಲಗ್ಸು ನೋಡೋಣ. ನೋಡು ಗೈಸ್ ಬನ್ನಿ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡೋಣ. ನಾವು ಜಿಯಾ ಫುಲ್ ಒದ್ದಾಡ್ತಿದ್ದಾಳೆ, ನೋಡೋಣ. ಗೈಸ್ ಜಿಯನ್ನ ಹೊರಡ್ಸಕ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಕೈಯಲ್ಲಿ ಮೈಕ್ ಕೊಟ್ಟಿದ್ದೀನಿ. ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಇಷ್ಟು ಸ್ವಲ್ಪ ಸಾಕ, ಜಾಸ್ತಿ ಹಾಕ್ಲಾ? ಕೈ ಫುಲ್ ಉಜ್ಜಿಕ ಬನ್ನಿ ಇಲ್ಲಿ ಕೂಚಿ ಈಚೆ. ಮೈಕ್ ಹೇಳಿದ್ಲು ಗೈಸ್. ಮೈಕ್ ಜಾರಿ ಹೋಗ್ಬಿಡ್ತು. ನಮ್ಮ ಜಿಯನಿಗೆ ಮೈಕ್ ಮೇಲೆ ಅಟ್ರಾಕ್ಷನ್. ಸ್ವಲ್ಪ ಅಣಗಿಸಿ ಇಟ್ಕೊಳ್ತಾರೋ ಇರ್ಲಿ. ಬನ್ನಿ ಬನ್ನಿ, ಅದ್ ಸೈಡ್ ಉಂಟು. ಕಾಲಿಗೆ ಅಕ್ಕ ಫುಲ್ ಬಾಡಿಗೆ ನೀಟಾಗಿ ತೊಡಗಲ್ಲ. ಜಿಯನಿಗೆ ನಾವು ಬಟ್ಟೆ ಹಾಕನ. ಕೈ ಕೊಡಿ, ಕೈ ಎಂತಕ್ಕೆ ಒಂದು ಕೈ ಕೊಡಿ. ಗೈಸ್ ಫಸ್ಟ್ ಟೈಮ್ ಈ ತರ ನಾನು ಮಗುನೆಲ್ಲ ರೆಡಿ ಮಾಡ್ತಾ ಇರೋದು. ಸೊ ಒಂದು ಲೈಕ್ ಹಾಕಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಗೈಸ್ ಜಿಯನಿಗೆ ಕ್ರೀಮ್ ಹಾಕಿ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಗೈಸ್ ಜಿಯನಿಗೆ ಕ್ರೀಮ್ ಹಾಕಿ ಕಂಪ್ಲೀಟ್ ಮಾಡಿದೀವಿ. ಈಗ ಬಟ್ಟೆ ಹಾಕೋಣ. ಬಟ್ಟೆ ಜಿ ಒಂದ್ ಕಡೆ ಕೂರ್ತಿಲ್ಲ. ಇಲ್ಲಿ ಕೂರಿ, ಇಲ್ಲಿ ಬಟ್ಟೆ ಹಾಕ್ತೀನಿ. ಎರಡೇ ಅಲ್ಲಕ್ಕ? ಟೀ ಶರ್ಟ್ ಶರ್ಟ್ ಅಲ್ವಾ ಗೈಸ್? ಶರ್ಟ್ ಆಗಿದ್ರೆ ಈಸಿ ಆಯ್ತಿತ್ತು, ಇದು ಸ್ವಲ್ಪ ಟೀ ಶರ್ಟ್ ತರ ಫ್ರಾಕ್. ಇದು ಅದೇನ್ ದಬಾಗ್ತೀಯ ನಾನು ನೋಡ್ತೀನಿ. ಹಾಕನ ಆದ್ರು ಜಿಯನಿಗೆ ಟೀ ಶರ್ಟ್ ಹಾಕನ ಗೈಸ್. ಎಳ್ದು ಬಿಸಾಕ್ತಿದ್ದಾಳೆ ಗೈಸ್. ಒಂದು ನಿಮಿಷ. ಅಬ್ಬಾ ಆಯ್ತಲ್ಲ, ಆಯ್ತು. ಕೈ ಕೊಡಿ, ಕೈ ಜಿಯಂದು ಕೈ ಕೊಡಿ. ಅಬ್ಬಬ್ಬ, ಅಷ್ಟೇ. ಈಗ ಈಚೆ ಕೈ. ಅಬ್ಬಾ
ಜಿಂಗ್ ಗೈಸ್ ಜಿ ಎಂದು ಟಾಪ್ ರೆಡಿ ಆಯ್ತು. ಈಗ ಬಾಟಮ್ ಪೇಂಟ್ ಹಾಕೋಣ ಚಡ್ಡಿ. ಬನ್ನಿ ಇಲ್ಲಿ ಕುಚ್ಚಿ 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 ಇರಿ ಇರಿ ಇರಿ. ಕಾಲು ಕೊಡಿ, ಕಾಲು 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 ಒಂದೇ ಕಾಲು. ಕಾಲು 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 ಹೋಯ್ತು, ಕಾಲು ಹೋಯ್ತು, ಕಾಲು ಹೋಯ್ತು. ಇಲ್ಲಿ ಕಾಲು ಹೋಯ್ತು, ಕಾಲು 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 ಒಂದು ಕಾಲು ಹೋಗಿ ಇನ್ನೊಂದು ಕಾಲು ಇನ್ನೊಂದು ಕಾಲು ಇನ್ನೊಂದು ಕಾಲು ಚಾವುದು ಇನ್ನೊಂದು ಕಾಲು ದ 1 2 3 ಈಗ ನಿಂತ್ಕೊಳ್ಳಿ. ಅಬ್ಬ ನಿಲ್ಲಿ ನಿಲ್ಲಿ. ಹೊಸ ಬೆಳಕು ಗೈಸ್ ಜಿ ಎಂದು ಆಯ್ತಲ್ಲಕ್ಕ, ಜಿ ಎಂದು ಗೈಸ್ ಫಸ್ಟ್ ಟೈಮ್ ನಮ್ಮ ಜಿಯನ್ನ ಫುಲ್ ರೆಡಿ ಮಾಡಿದೆ. ಅಂದ್ರೆ ಇವಾಗ ಸ್ವಲ್ಪ ಹುಟ್ಟಿದಾಳೆ ಗೈಸ್. ಇಲ್ಲಾಂದ್ರೆ ಏನಂದ್ರೆ ಅವಳು ನಾವು ಈ ಕಡೆದು ಮಾಡುವಾಗ ಆ ಕಡೆಯಿಂದ ಜಾಕ ಬಿಡ್ತಾಳೆ. ಪುನಃ ಮೈಕಿ ಕೈ ಕಂಡುಬಿಟ್ಲು ಗೈಸ್. ಗೈಸ್ ಇವಾಗ ನಾವು ಬೊಟ್ಟ ಹಾಕೋಣ. ತಗಳಿ 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 ಇದು ಇಟ್ಕೊಳ್ಳಿ. ಈಗ ನಾವು ಜಿಯಂಗೆ ಬೊಟ್ಟು ಹಾಕೋಣ. ಬೊಟ್ಟು ಹಿಂಗೆ ಮಾಡಿ ಹಿಂಗೊಂದು ಅದು ಹಿಂಗೆ ಅಲ್ಲಕ್ಕ, ಹಿಂಗೆ ಮಾಡಿ ಉಜ್ಜಬಾರ್ದು ಉಜ್ಜಬಾರ್ದು. ಹಿಂಗೊಂದು ಬೊಟ್ಟು ಬೊಟ್ಟು ಅದು ಬೊಟ್ಟು 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 ಇಲ್ಲಿ ಒಂದು. ಗೈಸ್ ನೋಡಿ ಗೈಸ್ ಎಷ್ಟು ಕಷ್ಟ ಅಂತ. ಇವಾಗ ಪೇರೆಂಟ್ಸ್ ಕಷ್ಟ ಎಷ್ಟು ಅಂತ ಗೊತ್ತಾಯ್ತು. ದೀಪಕ್ಕಂದು ಕಷ್ಟ ಎಷ್ಟಿರ್ಬೋದು ಡೈಲಿ ಆಗ ಅಲಕ್ಕ. ಒಂದು ನಿಮಿಷ ಒಂದೇ ಇಲ್ಲಿಗೊಂದು ಜಿಯಂಗೊಂದು ಒಂದು ಹಿಂಗೊಂದು ಚಿಕ್ಕದೊಂದು ಇಲ್ಲಿಗೊಂದು ದೊಡ್ಡದೊಂದು ಇಷ್ಟೊಂದು ಕೈಗೊಂದು. ಜಿಯಂದು ಕೈಯಲ್ಲಿ ಹೆಂಗೆ ಹೋಗೋದು ಮಾಮ ಮನೆಗೆ ಹಿಂಗೆ. ಕಾಲಿಗೊಂದು ಕಾಲಿಗೊಂದು ಇದು ವಾರೆ ಆಯ್ತು ಜಿಯಂದು. ಚರಿ ಮಾಡೋಣ ಅದ ಪೋಚಿ ಪೋಚಿ. ಈಗ ಅಜ್ಜಿ ಹಂಗೆ ಪೌಡರ್ ಟೈಮು. ಫುಲ್ ಹಾಕ್ತಿದ್ದಿಲ್ಲ ಬಾಯಿಗೆ ಮೈಕ್ ನುಗ್ತಿದ್ದಲ್ಲ. ಕೈ ಕೈ ಕೊಡಿ, ಕೈ ಕೈ ಕೊಡಿ, ಕೈ ಕೊಡಿ, ಕೈ ಕೊಡಿ, ಕೈ ಕೈ ಕೊಡಿ, ಕೈ ಕೊಡಿ. ಕೈಗೊಂದು, ಕಾಲಿಗೊಂದು, ಮುಖಕ್ಕೊಂದು. ಇದು ನಿಜ. ಫೈನಲಿ ಜಿಯಾನ ಯಾವ ತರ ರೆಡಿ ಮಾಡಿದಾನೆ ಜಿಯಾ. ಹಲೋ ಹಂಗಲ್ಲ, ಹಲೋ ಗೈಸ್. ಇವಾಗ ಅಮ್ಮನ ಕರ್ಕೊಬರಕ್ಕೆ ಹೋಗ್ತಾ ಇದೀನಿ ಗೈಸ್, ಬನ್ನಿ ಹೋಗುವ ಗೈಸ್. ಇವಾಗ ಹೇಮಂತ್ ಭವನ ಸ್ಕೂಟಿ ತಗೊಂಡು ಅಮ್ಮನ ಡ್ಯೂಟಿಯಿಂದ ಕರ್ಕೊಂಡು ಹೋಗುವ ಅಂತ ಹೇಳ್ಬಿಟ್ಟು ಬಂದೆ. ಬಿಕಾಸ್ ಪಪ್ಪ ಸಿದ್ದಾಪುರನ ಹೋಗಿದ್ದಾರೆ, ಆಟೋ ಸ್ವಲ್ಪ ಕೆಲಸ ಮಾಡೋಕ್ಕಿತ್ತು. ಸೊ ಹಂಗೆ ಬಾವನ್ ಸ್ಕೂಟಿ ಟೌನಲ್ಲಿ ಇತ್ತು, ಅದನ್ನು ತಗೊಂಡು ನಾ ಬಂದೆ. ಹಾರ್ನ್ ಹೊಡಿತೀನಿ, ಅಮ್ಮ ಕಾಣ್ತಾ ಇಲ್ಲ. ಫೋನ್ ಮಾಡಿದ್ರು, ಗಾಡಿ ಓಡಿಸ್ಕೊಬರೋ ಕಟ್ ಮಾಡಿಬಿಟ್ಟೆ ಗೈಸ್. ಅಮ್ಮ ಇವಾಗ ಬರ್ತಾ ಇದ್ರು ನೋಡಿ. ಅಮ್ಮಂಗೆ ನಾ ಗಾಡಿ ಓಡಿಸೋದು ಭಯಂಕರ ಹೆದರಿಕೆ. ನಾನು ಆಟೋ ಓಡಿಸಿದ್ರೆ ಓಡ್ಸಕ್ ಬಿಡಲ್ಲ. ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗಿದ್ದೀನಿ ಗೈಸ್ ಸುಮಾರು ಸತಿ ಅಲ್ಲ. ವೀಲಿಂಗ್ ಹೊಡಿಲ್ಲ. ಹತ್ತಿ ಅದನ್ನ ತೆಗಿರಿ. ವಿಡಿಯೋ ಮಾಡ್ಕೊಂಡೇನು ಓಡಿಸಲ್ಲ. ಹಂಗೆ ಒಂದು ಸೈಡ್ ಕುಡ್ಸ್ಕೊಂಡು ಹೋಗೋದು ಭಯಂಕರ ಹಿಂಸೆ ಗೈಸ್. ಅಮ್ಮಂಗೆ 2 ಸೈಡ್ ಕೂರಕ ಮೈಕ್ ಬೀಳ್ಸ್ಬಿಡಿ ಗೈಸ್. ಅಮ್ಮನ ಕರ್ಕೊಂಡು ಸೀದಾ ಮನೆ ಹತ್ರ ಬಂದೆ. ಸ್ಕೂಟಿ ಹೆಲ್ಮೆಟ್ ಇಲ್ಲಿ ಇರಲಿ. ಆಮೇಲೆ ಬಾವ ಪುನಃ ಬರ್ತಾರೆ, ಅವಾಗ ಫೋನ್ ಮಾಡ್ತಾರೆ ಬಾವ, ಅವಾಗ ಸ್ಕೂಟಿ ತೊಗೊಂಡ್ರಾಯ್ತು. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬಿಕಾಸ್ ಇವಾಗ ಒಂದು ರೀಲ್ ಶೂಟ್ ಮಾಡೋಕ್ಕಿದೆ ಅಮ್ಮನ ಜೊತೆ. ಸೊ ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ಅವನ ಜೊತೆ ಒಂದು ಹೇಳ್ತೀನಿ ಕೇಳೀಗ. ಸಬ್ಸ್ಕ್ರೈಬರ್ಸ್ ಅಂತೇಳಿ ಸಬ್ಸ್ಕ್ರೈಬರ್ಸ್ ಆಗ್ಲಿಂದ ತೋದ್ಲಿ ಈಗ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಅಮ್ಮ ಹೇಳ್ತಾರೆ. ಅಮ್ಮ ಒಂದ್ಸತಿ ಕರೆಕ್ಟ್ ಆಗಿ ಹೇಳಿ ನೋಡಿ. ಅವು ಕರೆಕ್ಟ್ ಆಗಿ ಹೇಳಿದ್ದಾರೆ. ಬೇಗ ಒಂದ್ಸತಿ ಬರೀ ಬರ್ಬೇಕಾ ಬೇಡ ಸಬ್ಸ್ಕ್ರೈಬರ್ಸ್ ಅಷ್ಟೇ. ಇಲ್ಲ ಸರ್ಪ್ರೈಸ್. ಅವು ಕರೆಕ್ಟ್ ಆಗಿ ಹೇಳ್ಬಿಟ್ರಕ್ಕ. ಅಕ್ಕ ಹೇಳ್ತಾರೆ, ಅಕ್ಕ ಹೇಳಿ. ಸಬ್ಸ್ಕ್ರೈಬರ್ಸ್. ಓಕೆ, ಅವ್ವ ವ್ಲಾಗ್ಸ್ ಅಂತ ಹೇಳಿ. ವ್ಲಾಗ್ಸ್
ಬ್ಲಾಗ್ಸ್ ವೀಕ್ಸ್ ವೀಕ್ಸ್ ಅಲ್ಲ ವ್ಲಾಗ್ಸ್. ಓಕೆ ಇಟ್ಸ್ ಓಕೆ, ಅದೆಲ್ಲರಿಗೆ ಬರೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಓಕೆ ಲೆಟ್ಸ್ ಎಂಡ್ ದ ವ್ಲಾಗ್. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದಟ್ ಟೇಕ್ ಕೇರ್, ಟಾಟಾ ಆ್ಯಂಡ್ ಬಾಯ್.